ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಏನಿದೆ ಅದರಲ್ಲಿ ಮೊದಲನೇ ಯೂನಿಟ್ ಬಂದು ಕನ್ಸಾಲಿಡೇಟೆಡ್ ಅಂಡ್ ಸಪರೇಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಗ್ರೂಪ್ ಎಂಟಿಟೀಸ್ ಅಂತ ಇರ್ತಕ್ಕಂಥದ್ದು. ಎಂಟೈರ್ ಪ್ರಾಕ್ಟಿಕಲ್ ಈ ಒಂದು ಚಾಪ್ಟರ್ ಬಂದು ಎಂಟೈರ್ ಪ್ರಾಕ್ಟಿಕಲ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥದ್ದು. ಯಾವುದೇ ಥಿಯಾರಿಟಿಕಲ್ ಆಸ್ಪೆಕ್ಟ್ಸ್ ಬರೋದಿಲ್ಲ. ಬಟ್ ನೀವು ಆ ಪ್ರಾಕ್ಟಿಕಲ್ಸ್ ಅನ್ನ ನೀವು ಕರೆಕ್ಟಾಗಿ ಆನ್ಸರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ಸ್ ನಿಮಗೆ ಗೊತ್ತಿರಬೇಕು. ಥಿಯಾರಿಟಿಕಲ್ ಆಸ್ಪೆಕ್ಟ್ಸ್ ಕೆಲವೊಂದು ಗೊತ್ತಿರಬೇಕಾಗುತ್ತೆ. ಅದರಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಏನೆಲ್ಲ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನೋಡಿ, ಕನ್ಸಾಲಿಡೇಟೆಡ್ ಅಂತ ಹೇಳಿದ್ರೆ ಎರಡು ಕಂಪನಿಗಳನ್ನ ಕನ್ಸಾಲಿಡೇಟ್ ಮಾಡಿ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಈ ಕನ್ಸಾಲಿಡೇಟೆಡ್ ಯಾವ ತರ ಆಗುತ್ತೆ ಅಂತ ಹೇಳಿದ್ರೆ ಇನ್ ಹೋಲ್ಡಿಂಗ್ ಅಂಡ್ ಸಬ್ಸಿಡರಿಯಿಂದ ಆಗ್ಬೋದು, ಅಮಾಲ್ಗಮೇಷನ್ಸ್ ಇಂದ ಆಗ್ಬೋದು, ಅಕ್ವಿಜೇಷನ್ಸ್ ಇಂದ ಆಗ್ಬೋದು. ಅದು ಕನ್ಸಾಲಿಡೇಟ್ ಆಗಿರುತ್ತೆ. ಅವಾಗ ಹೊಸದಾಗಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಎರಡು ಕಂಪನಿ ಅಸೆಟ್ಸ್, ಲಯಬಿಲಿಟೀಸ್, ಇನ್ಕಮ್, ಎಕ್ಸ್ಪೆನ್ಸ್ ಅನ್ನ ತಗೊಂಡು ರೆಡಿ ಮಾಡಬೇಕಾಗುತ್ತೆ ಅವರು. ಸೊ ಹಾಗಾಗಿ ಆ ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ಕೆಲವೊಂದು ಮೀನಿಂಗ್ಸ್ ನಿಮಗೆ ಗೊತ್ತಿರಬೇಕು. ಎಕ್ಸ್ಪೆಷಲಿ ಫಸ್ಟ್ ಒನ್ ಏನಿದೆ ನೋಡಿ, ಮೀನಿಂಗ್ ಆಫ್ ಹೋಲ್ಡಿಂಗ್ ಕಂಪನಿ ಅಥವಾ ಪೇರೆಂಟ್ ಕಂಪನಿ ಅಂತ ಕರಿತೀವಿ ನೋಡಿ. ಹೋಲ್ಡಿಂಗ್ ಕಂಪನಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಪೇರೆಂಟ್ ಕಂಪನಿ. That means holding company is a company which acquire more than 51% shares of another company is called as holding company. ಅಂದ್ರೆ ಯಾವ ಕಂಪನಿ ಬೇರೊಂದು ಕಂಪನಿಯಲ್ಲಿ 51% ಅಥವಾ ಅದಕ್ಕಿಂತ ಜಾಸ್ತಿ ಶೇರ್ಸ್ ಅನ್ನ ಅಕ್ವೈರ್ ಮಾಡಿಕೊಂಡ್ರೆ ಅದನ್ನ ನಾವು ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಬಟ್ ಅಟ್ಲೀಸ್ಟ್ ಹೋಲ್ಡಿಂಗ್ ಕಂಪನಿ ಆಗಬೇಕು ಅಂದರೆ ಅಟ್ಲೀಸ್ಟ್ 51% ಆಫ್ ಶೇರ್ಸ್ ಮಸ್ಟ್ ಬಿ ಅಕ್ವೈರ್. 51% ಶೇರ್ಸ್ ಅನ್ನು ಅವರು ಕಂಪಲ್ಸರಿ ಅಕ್ವೈರ್ ಮಾಡ್ಕೊಳ್ಳೇಬೇಕು. ಮೋರ್ ದ್ಯಾನ್ ದಟ್ ಎಷ್ಟು ಬೇಕಾದ್ರೂ ಅಕ್ವೈರ್ ಮಾಡ್ಕೊಳ್ಳಿ. ಎ ಕಂಪನಿ ಸೆಟ್ ಟು ಬಿ ಹೋಲ್ಡಿಂಗ್ ಕಂಪನಿ ಓನ್ಲಿ ವೆನ್ ಇಟ್ ಈಸ್ ಅಕ್ವೈರ್ಡ್ ಮೋರ್ ದ್ಯಾನ್ 51% ಆಫ್ ಶೇರ್ಸ್. ಸೊ 50% ಅಕ್ವೈರ್ ಮಾಡಿಕೊಂಡ್ರೆ ವೋಟಿಂಗ್ ರೈಟ್ಸ್ ಇಬ್ಬರಿಗೂ ಕೂಡ ಈಕ್ವಲ್ ಆಗಿರುತ್ತೆ. ಅವಾಗ ಹೋಲ್ಡಿಂಗ್ ಮತ್ತೆ ಸಬ್ಸಿಡರಿ ಅನ್ನೋ ಕಾನ್ಸೆಪ್ಟ್ ಬರೋದಿಲ್ಲ. ಹಾಗಾಗಿ ಆ ಒಂದು ವರ್ಡ್ ಗೊತ್ತಿರಬೇಕು, ಮೋರ್ ದ್ಯಾನ್ 51%. ನೀನು 60% ಆದರೂ ಅಕ್ವೈರ್ ಮಾಡ್ಕೋ, 75% ಆದರೂ ಅಕ್ವೈರ್ ಮಾಡ್ಕೋ, 100% ಆದರೂ ಅಕ್ವೈರ್ ಮಾಡ್ಕೋ. ಬಟ್ ಹೋಲ್ಡಿಂಗ್ ಕಂಪನಿ ಆಗಬೇಕು ಅಂತ ಹೇಳಿದ್ರೆ ಎ ಕಂಪನಿ, ಈ ಹೋಲ್ಡಿಂಗ್ ಕಂಪನಿ ಈಸ್ ಎ ಕಂಪನಿ ವಿಚ್ ಅಕ್ವೈರ್ more than 51% of shares of another company is called as holding company or it is also called as a parent company. ಯಾವ ಕಂಪನಿ ಬೇರೊಂದು ಕಂಪನಿಯಲ್ಲಿ 51% ಗಿಂತ ಜಾಸ್ತಿ ಶೇರ್ಸ್ ಅನ್ನ ಅಕ್ವೈರ್ ಮಾಡಿಕೊಂಡ್ರೆ ಅದನ್ನ ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಎಕ್ಸ್ ಲಿಮಿಟೆಡ್ ಅಕ್ವೈರ್ಡ್ 60% ಆಫ್ ಶೇರ್ಸ್ ಇನ್ ವೈ ಲಿಮಿಟೆಡ್. ಎಕ್ಸ್ ಲಿಮಿಟೆಡ್ 60% ಶೇರ್ಸ್ ಅನ್ನ ವೈ ಲಿಮಿಟೆಡ್ ಅಲ್ಲಿ ಅಕ್ವೈರ್ ಮಾಡ್ಕೊಳ್ತು ಅಂತ ಹೇಳಿದ್ರೆ ಮೋರ್ ದ್ಯಾನ್ 51 ಅಕ್ವೈರ್ ಮಾಡ್ಕೊಂಡಿದೆ, 60% ಇದೆ, ಮೀನಿಂಗ್ ಹೇಳುತ್ತೆ 51% ಮೇಲೆ ಅಕ್ವೈರ್ ಮಾಡ್ಕೊಂಡು ಅದು ಹೋಲ್ಡಿಂಗ್ ಕಂಪನಿ ಅಂತ. ಸೊ ಎಕ್ಸ್ ಲಿಮಿಟೆಡ್ ಅಕ್ವೈರ್ 60% ಆಫ್ ಶೇರ್ಸ್ ಇನ್ ವೈ ಲಿಮಿಟೆಡ್. ಸೊ ಎಕ್ಸ್ ಇಸ್ ಎ ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಸೊ ಹಾಗಾಗಿ ಹೋಲ್ಡಿಂಗ್ ಕಂಪನಿ ಈಸ್ ಎ ಕಂಪನಿ ವಿಚ್ ಅಕ್ವೈರ್ ಮೋರ್ ದ್ಯಾನ್ 51% ಶೇರ್ಸ್ ಆಫ್ ಅನದರ್ ಕಂಪನಿ ಈಸ್ ಕಾಲ್ಡ್ ಆಸ್ ಹೋಲ್ಡಿಂಗ್ ಕಂಪನಿ ಅಥವಾ ಪೇರೆಂಟ್ ಕಂಪನಿ ಅಂತ ಕರಿತೀವಿ. ದೆನ್ ಎರಡನೇ ಮೀನಿಂಗ್ ಬಂದು ಸಬ್ಸಿಡರಿ ಕಂಪನಿ ಅಂತ ಕರಿತೀವಿ. ಅಂದ್ರೆ ಸಬ್ಸಿಡರಿ ಕಂಪನಿ ಇನ್ ದ ಸೆನ್ಸ್ ನಥಿಂಗ್ ಬಟ್ ಸಬ್ಸಿಡರಿ ಕಂಪನಿ ಇಸ್ ಆಲ್ಸೋ ಎ ಕಂಪನಿ ವಿಚ್ ಇಸ್ ಕಂಟ್ರೋಲ್ಡ್ ಬೈ ಅನದರ್ ಕಂಪನಿ ಕಾಲ್ಡ್ ಆಸ್ ಎ ಹೋಲ್ಡಿಂಗ್ ಕಂಪನಿ. ಯಾವ ಕಂಪನಿಗಳು ಹೋಲ್ಡಿಂಗ್ ಕಂಪನಿಯ ಕಂಟ್ರೋಲ್ ಅಲ್ಲಿ ಇರ್ತವೆ, ಬೇರೊಂದು ಕಂಪನಿಯ ಕಂಟ್ರೋಲ್ ಇನ್ ದ ಸೆನ್ಸ್ ಹೋಲ್ಡಿಂಗ್ ಕಂಪನಿಯ ಕಂಟ್ರೋಲ್ ಅಲ್ಲಿ ಇರ್ತವೆ, ಆ ತರದ ಕಂಪನಿಗಳನ್ನ ನಾವು ಸಬ್ಸಿಡರಿ ಕಂಪನಿ ಅಂತ ಕರಿತೀವಿ. ಎ ಸಬ್ಸಿಡರಿ ಕಂಪನಿ ಇಸ್ ಎ ಕಂಪನಿ ವಿಚ್ ಈಸ್ ಕಂಟ್ರೋಲ್ಡ್ ಬೈ ಅನದರ್ ಕಂಪನಿ ಕಾಲ್ಡ್ ಎಸ್ ಎ ಹೋಲ್ಡಿಂಗ್ ಕಂಪನಿ. ಈಗ ನಾನು ಆಗಲೇ ಎಕ್ಸಾಂಪಲ್ ಹೇಳಿದೆ, ಎಕ್ಸ್ ಲಿಮಿಟೆಡ್ ಅಕ್ವೈರ್ 60% ಆಫ್ ಶೇರ್ಸ್ ಇನ್ ವೈ ಲಿಮಿಟೆಡ್. ಸೊ ಎಕ್ಸ್ ಈಸ್ ಹೋಲ್ಡಿಂಗ್ ಕಂಪನಿ ಅಂಡ್ ವೈ ಈಸ್ ಸಬ್ಸಿಡರಿ ಕಂಪನಿ ಬಿಕಾಸ್ ಇಟ್ ಈಸ್ ಕಂಟ್ರೋಲ್ಡ್ ಬೈ ಎಕ್ಸ್ ಲಿಮಿಟೆಡ್. ಸೊ ಹಾಗಾಗಿ ಯಾವ ಕಂಪನಿ ಶೇರ್ಸ್ ಅನ್ನು ಅಕ್ವೈರ್ ಮಾಡ್ಕೊಳುತ್ತೆ ಅದು ಹೋಲ್ಡಿಂಗ್ ಕಂಪನಿ, ಯಾವ ಕಂಪನಿಲಿ ಅಕ್ವೈರ್ ಮಾಡ್ಕೊಳುತ್ತೆ ಅದು ಸಬ್ಸಿಡರಿ ಕಂಪನಿ ಅಂತ ಕರಿತೀವಿ. ದೆನ್ ಗ್ರೂಪ್, ವಾಟ್ ಈಸ್ ಗ್ರೂಪ್ ಅಂತ ಗೊತ್ತಿರಬೇಕು. ಗ್ರೂಪ್ ಅಂದ್ರೆ ಇಟ್ಸ್ ಎ ಪೇರೆಂಟ್ ಕಂಪನಿ ಅಂಡ್ ಇಟ್ಸ್ ಆಲ್ ಇಟ್ಸ್ ಸಬ್ಸಿಡರಿ ಕಂಪನಿ. ಗ್ರೂಪ್ ಇನ್ ದ ಸೆನ್ಸ್ ನಥಿಂಗ್ ಬಟ್ ಹೋಲ್ಡಿಂಗ್ ಕಂಪನಿ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಸಬ್ಸಿಡರಿ ಕಂಪನಿಗಳನ್ನು ನಾವು ಗ್ರೂಪ್ ಅಂತ ಕರಿತೀವಿ. ಗ್ರೂಪ್ ಈಸ್ ಎ ಪೇರೆಂಟ್ ಅಂಡ್ ಆಲ್ ಇಟ್ಸ್ ಸಬ್ಸಿಡರಿ ಕಂಪನೀಸ್ ಗಳನ್ನ ನಾವು ಗ್ರೂಪ್ ಅಂತ ಕರಿತೀವಿ. ದೆನ್ ಕನ್ಸಾಲಿಡೇಷನ್ ಸ್ಟೇಟ್ಮೆಂಟ್ ಅನ್ನ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು ಅಂದ್ರೆ ನಿಮಗೆ ಈ ಸ್ಟೆಪ್ಗಳು ಗೊತ್ತಿರಬೇಕು ಕಾಮನ್ ಆಗಿ. ಫಸ್ಟ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ, ಸೆಕೆಂಡ್ ಸ್ಟೆಪ್ ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಅಥವಾ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಕರಿತೀವಿ. ಥರ್ಡ್ ಸ್ಟೆಪ್ ಪೋಸ್ಟ್ ಅಕ್ವಿಜೇಷನ್ ಪ್ರಾಫಿಟ್ ಅಥವಾ ರೆವಿನ್ಯೂ ಪ್ರಾಫಿಟ್ ಅಂತ ಕರಿತೀವಿ. ಅಂಡ್ ಫೋರ್ತ್ ಸ್ಟೆಪ್ ಬಂದು ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಅಂಡ್ ಫಿಫ್ತ್ ಬಂದು ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್, ಕಾಸ್ಟ್ ಆಫ್ ಕಂಟ್ರೋಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಅಂತ ಕರಿತೀವಿ. ಅಂಡ್ ಲಾಸ್ಟ್ ಸ್ಟೆಪ್ ಬಂದು ಅನ್ರಿಯಲೈಸ್ಡ್ ಪ್ರಾಫಿಟ್ ಅಂತ ಕರಿತೀವಿ. ದೀಸ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ರೆಡಿ ಮಾಡಬೇಕಂದ್ರೆ
ಈ 6 ಸ್ಟೆಪ್ ಕೂಡ ಕಂಪಲ್ಸರಿ ಇದ್ದೇ ಇರ್ತವೆ. ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಅಥವಾ ಕ್ಯಾಪಿಟಲ್ ಪ್ರಾಫಿಟ್ ಇದು ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಒಂದು ಕ್ವಶನ್ಸ್ ಅಂಡ್ ಆನ್ಸರ್ಸ್ ಅನ್ನ ಮಾಡ್ಬೇಕಾದ್ರೆ ಇದೇ ಮೋಸ್ಟ್. ಪ್ರೀ ಮತ್ತೆ ಪೋಸ್ಟ್ ನಿಮ್ಗೆ ಬರೋದು ಮೆಜಾರಿಟಿ, ಸರಿನಾ? ಸೊ ಆ ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಅಥವಾ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳಿದ್ರೆ ಏನಂತ ಕರಿತೀವಿ ಅಂತ ಹೇಳಿದ್ರೆ ನೋಡಿ, ದಿ ರಿಸರ್ವ್ ಕ್ರಿಯೇಟೆಡ್ ಬೈ ಸಬ್ಸಿಡರಿ ಕಂಪನಿ and the profit earned by subsidiary company up to the date of acquisition of shares by parent company is called as capital profit. That is nothing but ಶೇರ್ಸನ್ನು ಹೋಲ್ಡಿಂಗ್ ಕಂಪನಿ ಶೇರ್ಸನ್ನು ಅಕ್ವೈರ್ ಮಾಡ್ಕೊಳ್ಳೋ ದಿನದವರೆಗೂ ಸಬ್ಸಿಡರಿ ಕಂಪನಿಲಿ ಏನಾದರೂ ರಿಸರ್ವ್ಸ್ ಕ್ರಿಯೇಟ್ ಆಗಿದರೆ, ಸಬ್ಸಿಡರಿ ಕಂಪನಿ ಏನಾದರೂ ಪ್ರಾಫಿಟನ್ನು ಅರ್ನ್ ಮಾಡಿದರೆ, ಆ ಎಲ್ಲ ರಿಸರ್ವ್ಸು ಆ ಎಲ್ಲ ಪ್ರಾಫಿಟು ಕೂಡ ಪ್ರೀ ಅಕ್ವಿಜೇಷನ್ ಪ್ರಾಫಿಟ್. ಪ್ರೀ ಅಂದರೆ ಅಕ್ವೈರ್ ಮಾಡ್ಕೊಳ್ಳೋದಕ್ಕೂ ಮುಂಚೆ, ಅಂದರೆ ಹೋಲ್ಡಿಂಗ್ ಕಂಪನಿ ಶೇರ್ಸನ್ನು ಅಕ್ವೈರ್ ಮಾಡ್ಕೊಳ್ಳೋ ದಿನ ಅಥವಾ ಅಕ್ವೈರ್ ಮಾಡ್ಕೊಳ್ಳೋದಕ್ಕೂ ಇಂದಿನ ದಿನದಲ್ಲಿ ಸಬ್ಸಿಡರಿ ಕಂಪನಿಲಿ ಏನೇ ರಿಸರ್ವ್ಸ್ ಇರಲಿ, ಏನೇ ಪ್ರಾಫಿಟ್ ಇರಲಿ, ಅದೆಲ್ಲದೂ ಕೂಡ ಪ್ರೀ ಅಕ್ವಿಜೇಷನ್ ಪ್ರಾಫಿಟ್. ಪ್ರೀ ಅಂದರೆ ಮುಂಚೆ, ಅಕ್ವೈರ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಏನಾದರೂ ರಿಸರ್ವ್ಸ್ ಅಥವಾ ಪ್ರಾಫಿಟ್ ಸಬ್ಸಿಡರಿ ಕಂಪನಿ ಇದ್ದರೆ ಅದನ್ನು ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಅಥವಾ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಕರಿತೀವಿ. ಆ್ಯಂಡ್ ಮೀನಿಂಗ್ ಆಫ್ ಪೋಸ್ಟ್ ಅಕ್ವಿಜೇಷನ್ ಪ್ರಾಫಿಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎ ರೆವಿನ್ಯೂ ಪ್ರಾಫಿಟ್. ನೋಡಿ, ಅಕ್ವೈರ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಇರೋದು ಅದೆಲ್ಲ ಪ್ರೀ ಅಕ್ವಿಜೇಷನ್ ಪ್ರಾಫಿಟ್. ಅಕ್ವೈರ್ ಮಾಡ್ಕೊಂಡಿದ್ದಾದ್ಮೇಲೆ ಏನಾದರೂ ಸಬ್ಸಿಡರಿ ಕಂಪನಿಲಿ ರಿಸರ್ವ್ಸ್ ಇದ್ದರೆ, ಸಬ್ಸಿಡರಿ ಕಂಪನಿ ಪ್ರಾಫಿಟ್ ಅರ್ನ್ ಮಾಡಿದ್ರೆ, ಆಫ್ಟರ್ ದಿ ಡೇಟ್ ಆಫ್ ಅಕ್ವಿಜೇಷನ್ ಆಫ್ ಶೇರ್ಸ್ ಬೈ ಹೋಲ್ಡಿಂಗ್ ಕಂಪನಿ ಅಥವಾ ಪೇರೆಂಟ್ ಕಂಪನಿ ಶೇರ್ಸನ್ನು ಅಕ್ವೈರ್ ಮಾಡ್ಕೊಂಡಿದ್ದಾದ್ಮೇಲೆ ಏನಾದರೂ ರಿಸರ್ವ್ಸ್ ಅಥವಾ ಏನಾದರೂ ಪ್ರಾಫಿಟ್ ಅರ್ನ್ ಮಾಡಿದ್ರೆ ಆ ಎಲ್ಲ ಪ್ರಾಫಿಟನ್ನು ನಾವು ಪೋಸ್ಟ್ ಅಕ್ವಿಜೇಷನ್ ಪ್ರಾಫಿಟ್. ಪೋಸ್ಟ್ ಅಂದರೆ ಅಕ್ವೈರ್ ಮಾಡ್ಕೊಂಡು ಆದಮೇಲೆ, ದಿ ರಿಸರ್ವ್ಸ್ ಕ್ರಿಯೇಟೆಡ್ ಬೈ ಸಬ್ಸಿಡರಿ ಕಂಪನಿ, the profit earned by the subsidiary company after the date of acquisition of shares by holding company is called as post acquisition profit or revenue profit ಅಂತ ಕರಿತೀವಿ. ಸಿಂಪಲ್. ನಾನು ದಿಸ್ ಇಸ್ ಇವತ್ತಿನ ದಿನ ನಿಮ್ಮ ಶೇರ್ಸನ್ನು ಇವತ್ತು ಅಕ್ವೈರ್ ಮಾಡ್ಕೊಂಡೆ ಅಂದ್ಕೊಳ್ಳಿ, ನಿಮ್ಮ ಕಂಪನಿ ಇವತ್ತು ಅಕ್ವೈರ್ ಮಾಡ್ಕೊಂಡೆ. ಸೊ ಇವತ್ತಿಂದ ನಿಮ್ಮ ಮುಂದಕ್ಕೆ ಏನೇ ನೀವು ಪ್ರಾಫಿಟ್ ಅರ್ನ್ ಮಾಡಿದ್ರೆ ಅದೆಲ್ಲ ಪೋಸ್ಟ್ ಅಕ್ವಿಜೇಷನ್. ಬಟ್ ಇವತ್ತು ಅಕ್ವೈರ್ ಮಾಡ್ಕೊಂಡಿದ್ದೀನಿ, ನೆನ್ನೆ ಅಥವಾ ಲಾಸ್ಟ್ ಮಂತು, ಅದರ ಹಿಂದಿನ ಮಂತು ನಿಮ್ಮ ಕಂಪನಿಲಿ ರಿಸರ್ವ್ಸ್ ಇದೆ, ಪ್ರಾಫಿಟ್ ಇದೆ ಅಂದರೆ ಅಕ್ವೈರ್ ಮಾಡ್ಕೊಳ್ಳೋದಕ್ಕೂ ಹಿಂದೆ ಇರೋದೆಲ್ಲ ಪ್ರೀ ಅಕ್ವಿಜೇಷನ್ ಪ್ರಾಫಿಟು. ಅಕ್ವೈರ್ ಮಾಡ್ಕೊಂಡಾದ್ಮೇಲೆ ಬರ್ತಕ್ಕಂಥ ರಿಸರ್ವ್ಸ್ ಮತ್ತು ಪ್ರಾಫಿಟ್ ಎಲ್ಲ ಪೋಸ್ಟ್ ಅಕ್ವಿಜೇಷನ್ ಪ್ರಾಫಿಟ್ ಅಂತ ಕರಿತೀವಿ. ನೆಕ್ಸ್ಟ್, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ನೋಡಿ, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ, ಈಗ ನಿಮ್ಮ ಕಂಪನಿಲಿ 100 ಶೇರ್ಸ್ ಇದೆ, ನಾನು 80 ಶೇರ್ಸನ್ನು ಅಕ್ವೈರ್ ಮಾಡ್ಕೊಂಡೆ, ಇನ್ನು 20 ಶೇರ್ಸನ್ನು ಅಕ್ವೈರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಆ 20 ಶೇರ್ಸು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ ಅದು ಮೈನಾರಿಟೀಸ್, ಔಟ್ಸೈಡರ್ಸ್ ಇಂಟ್ರೆಸ್ಟು. ದೇರ್ ಇಂಟ್ರೆಸ್ಟು ಸಬ್ಸಿಡರಿ ಕಂಪನಿಲೇ ಇರೋಕ್ಕೆ ಇಷ್ಟಪಡ್ತಾರೆ, ಬಿಟ್ಟರೆ ಹೋಲ್ಡಿಂಗ್ ಕಂಪ್ನಿಗೆ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಹೋಲ್ಡಿಂಗ್ ಕಂಪನಿ ಮೇ ನಾಟ್ ಪರ್ಚೇಸ್ ಆಲ್ ದಿ ಶೇರ್ಸ್ ಆಫ್ ಇಟ್ ಸಬ್ಸಿಡರಿ ಕಂಪನಿ ಬಿಕಾಸ್ ಸಮ್ ಆಫ್ ದಿ ಶೇರ್ಸ್ ಆರ್ ಹೆಲ್ಡ್ ಬೈ ಔಟ್ಸೈಡರ್ಸ್ ಆ್ಯಂಡ್ ದೇರ್ ಇಂಟ್ರೆಸ್ಟ್ ಇನ್ ಸಬ್ಸಿಡರಿ ಕಂಪನಿ ಓನ್ಲಿ. ಸೊ ದೇರ್ ಇಂಟ್ರೆಸ್ಟ್ ಈಸ್ ಟು ಬಿ ಕಾಲ್ಡ್ ಆಸ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ದಿ ಪ್ರಾಫಿಟ್ ಅಂಡ್ ಈಕ್ವಿಟಿ, ದಿ ಈಕ್ವಿಟಿ ಅಂಡ್ ಪ್ರಾಫಿಟ್ ಇನ್ ಸಬ್ಸಿಡರಿ ಕಂಪನಿ ಈಸ್ ನಾಟ್ ಅಟ್ರಿಬ್ಯೂಟಬಲ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಟು ಎ ಪೇರೆಂಟ್ ಕಂಪನಿ. ಅಂದರೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಪೇರೆಂಟ್ ಕಂಪನಿಗೆ ಅವರ ಒಂದು ಇಂಟ್ರೆಸ್ಟ್ ಅನ್ನು ಅಥವಾ ಅವರ ಒಂದು ಪ್ರಾಫಿಟ್ ಅನ್ನು, ಅವರ ಒಂದು ಈಕ್ವಿಟಿಯನ್ನು ಶೇರ್ ಮಾಡಲಿಕ್ಕೆ ಅವ್ರು ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ. ಅದನ್ನು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂದರೆ ಮೈನಾರಿಟೀಸ್ ಇಂಟ್ರೆಸ್ಟ್, ಅವರ ಇಂಟ್ರೆಸ್ಟ್ ಸಬ್ಸಿಡರಿ ಕಂಪನಿಲೇ ಇರುತ್ತೆ, ಬಿಟ್ಟರೆ ಸೊ ಅವರು ಪೇರೆಂಟ್ ಕಂಪನಿಗೆ ಅವ್ರನ್ನ ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ. ಅದನ್ನು ನಾವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕರಿತೀವಿ. ವಾಟ್ ಯು ಮೀನ್ ಬೈ ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕೇಳ್ತಾರೆ. ಸೊ ನೋಡಿ, ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಗ್ರೂಪ್ ಇನ್ ವಿಚ್ ಅಸೆಟ್ಸ್, ಲಯಬಿಲಿಟೀಸ್, equity, income, expenses, cash flow of the parent and its subsidiaries are presented as those of single economic entity. ಅಂದರೆ ಆ ಒಂದು ಹೋಲ್ಡಿಂಗ್ ಕಂಪನಿ ಮತ್ತು ಸಬ್ಸಿಡರಿ ಕಂಪನಿ ಇರ್ತಕ್ಕಂಥ ಎಲ್ಲ ಅಸೆಟ್ಸು, ಎಲ್ಲ ಎಕ್ಸ್ಪೆನ್ಸಸ್ಸು, ಎಲ್ಲ ಈಕ್ವಿಟಿ, ಎಲ್ಲ ಲಯಬಿಲಿಟಿ, ಎಲ್ಲ ಇನ್ಕಮನ್ನು ಸೇರಿಸಿ ಒಂದು ಸಿಂಗಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕು. ಅದನ್ನೇ ನಾವು ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಕನ್ಸಾಲಿಡೇಟಿಂಗ್ ಟುಗೆದರ್ ಅಸೆಟ್ಸ್, ಲಯಬಿಲಿಟೀಸ್, ಇನ್ಕಮ್, ಎಕ್ಸ್ಪೆನ್ಸಸ್ ಎಲ್ಲ ಕನ್ಸಾಲಿಡೇಟ್ ಮಾಡೋದು. ಆ್ಯಂಡ್ ಈ ಫಾರ್ಮ್ಯಾಟ್ ನಿಮಗೆ ಗೊತ್ತಿರಬೇಕು, ನಿಮಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟನ್ನ ಕೇಳೋದು. ಸೊ ಇದು ಫಾರ್ಮ್ಯಾಟ್ ಇರ್ತಕ್ಕಂಥದ್ದು. ಫಸ್ಟ್ ನೀವು ಯಾವ ಥರ ನೀವು ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೋಬೇಕಪ್ಪ ಅಂದರೆ, ಫಸ್ಟ್ ನೀವು ತೊಗೋಬೇಕಾದ್ರೆ ನೋಡಿ, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟನ್ನು ಕೆಲವರು ಡೈರೆಕ್ಟಾಗಿ ಮಾಡಿಸ್ತಾರೆ, ಹಾಗಾಗಿ ಡೈರೆಕ್ಟಾಗಿ ಫಾರ್ಮ್ಯಾಟನ್ನು ಕೊಟ್ಟಿದ್ದೀನಿ. ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಹೆಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್, ದಟ್ ಮೀನ್ಸ್ ಸಬ್ಸಿಡರಿ ಕಂಪನಿ. ಮೈನಾರಿಟಿ ಅಂದರೆ ಔಟ್ಸೈಡರ್ಸ್, ಅವ್ರ ಹತ್ರ ಎಷ್ಟು ಶೇರ್ಸ್ ಇದೆ ಅನ್ನೋದನ್ನು ಫಸ್ಟು ನೀವು ತೊಗೋಬೇಕು. ಅದಕ್ಕೆ ಆ್ಯಡ್ ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಆಫ್ ಮೈನಾರಿಟಿ ಶೇರ್ ಹೋಲ್ಡರ್ಸ್ನ ಪ್ರಾಫಿಟ್ನ, ಅವರ ಒಂದು ಮೈನಾರಿಟಿ ಶೇರ್ಡರ್ಸ್ನ ಪ್ರಾಫಿಟನ್ನು ನೀವು ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ನ ಆ್ಯಡ್ ಮಾಡಬೇಕು. ಪೋಸ್ಟ್ ಅಕ್ವಿಜೇಷನ್ ಪ್ರಾಫಿಟ್ ಆಫ್ ಮೈನಾರಿಟಿ ಶೇರ್ ಹೋಲ್ಡರ್ಸ್ನ ಪೋಸ್ಟ್ ಅಕ್ವಿಜೇಷನ್ ಪ್ರಾಫಿಟ್ನ ನೀವು ಶೇರ್ ಮಾಡಬೇಕು. ಆ್ಯಡ್
ಸರ್ಪ್ಲಸ್ ಆನ್ ಫೈರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂದರೆ ಅಸೆಟ್ಸ್ ವ್ಯಾಲ್ಯೂ ಏನಾದರೂ ಇನ್ಕ್ರೀಸ್ ಆದರೆ ಪ್ರಾಫಿಟ್ ಬಂದಿರುತ್ತಲ್ಲ, ಸರ್ಪ್ಲಸ್ ವ್ಯಾಲ್ಯೂ ಏನಾದರೂ ಇದ್ರೆ ಅಂದರೆ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಅಟ್ ದಿ ಟೈಮ್ ಆಫ್ ಅಕ್ವಿಜೇಷನ್ಸ್ ಮಾಡ್ಬೇಕಾದ್ರೆ ಏನಾದರೂ ಅಸೆಟ್ನ ವ್ಯಾಲ್ಯೂ ಜಾಸ್ತಿ ಆದರೆ ಅದನ್ನು ನೀವು ಆ್ಯಡ್ ಮಾಡಬೇಕು. ಸೊ ಇದು ಪ್ರಾಫಿಟ್ ಇದ್ರೆ ನೀವು ಆ್ಯಡ್ ಮಾಡ್ತೀರಾ. ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಹೆಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಆ್ಯಡ್ ಪ್ರೀ ಅಕ್ವಿಜೇಷನ್ ಪ್ರಾಫಿಟ್, ಪೋಸ್ಟ್ ಅಕ್ವಿಜೇಷನ್ ಪ್ರಾಫಿಟ್, ಸರ್ಪ್ಲಸ್ ಆ್ಯಡ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥ ಅಮೌಂಟ್ ಇರುತ್ತೆ. ಸೊ ಇದು ಪ್ರಾಫಿಟ್ ಬಂದರೆ ದಿಸ್ ಇಸ್ ಅ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಸಪೋಸ್ ಯಾವ್ದಾದ್ರು ಲಾಸ್ ಬಂದರೆ ನೀವು ಪ್ರಾಫಿಟ್ಗೆ ಆಪೋಸಿಟ್ ಪ್ರಾಫಿಟ್ ಬಂದರೆ ಆ್ಯಡ್ ಮಾಡ್ತೀರಾ ಅಂದರೆ ಲಾಸ್ ಬಂದರೆ ಲೆಸ್ ಮಾಡಬೇಕು. ಅಂದರೆ ಪ್ರೀ ಅಕ್ವಿಜೇಷನ್ ಲಾಸ್ ಇದ್ದರೆ ಮೈನಾರಿಟಿದು ಲೆಸ್ ಮಾಡಿ, ಪೋಸ್ಟ್ ಅಕ್ವಿಜೇಷನ್ ಲಾಸ್ ಇದ್ರೆ ಮೈನಾರಿಟಿದು ಲೆಸ್ ಮಾಡಬೇಕು, ಸರ್ಪ್ಲಸ್ ಬಂದರೆ ಡಿಫಿಸಿಟ್ ಬಂದರೆ ನಾವು ಲೆಸ್ ಮಾಡಬೇಕು. ಸೊ ಅಡ್ಜಸ್ಟ್ ಮಾಡಿದ್ರೆ ನಮಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಬರುತ್ತೆ. ಸೊ ಈ ಒಂದು ಥಿಯಾರಿಟಿಕಲ್ ಆಸ್ಪೆಕ್ಟ್ಸ್ ನಿಮಗೆ ಗೊತ್ತಿರಬೇಕು. ಇದು ಫಸ್ಟ್ ಯೂನಿಟಲ್ಲಿ ಬರ್ತಕ್ಕಂಥ ಬೇಸಿಕ್ ಥಿಯಾರಿಟಿಕಲ್ ಆಸ್ಪೆಕ್ಟ್ಸು. ಸೊ ನಿಮಗೆ ಮ್ಯಾಕ್ಸಿಮಮ್ ಎಲ್ಲ ಕ್ವಶನ್ಸ್ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಬರ್ತವೆ. ಫಾರ್ಮೆಟ್ ನೋಡ್ಕೊಂಡಿರಿ, ಬೇಸಿಕ್ ಕಾನ್ಸೆಪ್ಟ್ ತಿಳ್ಕೊಂಡಿರಿ. ಸೊ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಹಾಗೆ ನಿಮ್ಗೆ ಏನಾದರೂ ಟಾಪಿಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾನು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.